ಹಲೋ ಮೈ ಡಿಯರ್ ಮಾಮ್ ಅಂಡ್ ಮ್ಯಾಮ್, ನಿಮಗೆ ಸಹಾಯದ ಅವಶ್ಯಕತೆ ಇರ್ಬೇಕಾದ್ರೆ ಎಷ್ಟು ಸರಾಗವಾಗಿ ಆ ಸಹಾಯನ ನಿಮ್ಮಿಂದ ಕೇಳಕ್ಕಾಗತ್ತೆ, ಅಥವಾ ನಿಮ್ಗೆ ಯಾವ್ದಾದ್ರು ಕೆಲಸ ಆಗ್ಬೇಕು, ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದಾಗ ನೀವು ಅದನ್ನ ತುಂಬಾ ಸರಾಗವಾಗಿ ಕೇಳ್ತೀರಾ, ಅಥವಾ ನಿಮಗೆ ಯಾರಲ್ಲಾದ್ರೂ ಹೆಲ್ಪ್ ಕೇಳೋದಕ್ಕೆ ತುಂಬಾ ಮುಜುಗರ ಆಗತ್ತಾ? ಎರಡೂ ತರದ ಗೆಳತಿಯರನ್ನ ನಾವು ನೋಡ್ತೀವಿ. ಮೊದಲನೇವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಯಾರನ್ನಾದ್ರೂ ಸಹಾಯ ಕೇಳ್ಬೇಕಾದ್ರೆ ಯಾಕೆ ಹೆಸಿಟೇಟ್ ಆಗುತ್ತೆ ಅಂದ್ರೆ 3 ಕಾರಣ. ಅತಿಯಾದ ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಅಂತ ಕೂಡ ಅದಕ್ಕೆ ನಾವು ನಮಗ್ ನಾವೇ ಕರಿತೀವಿ. 3ನೇ ಸಲಿ ಎಷ್ಟೋ ಸಾಲಿ ನಾವೇ ಅದನ್ನ ಓವರ್ ಜಡ್ಜ್ ಮಾಡ್ಬಿಡ್ತೀವಿ. ನಾವು ಕೇಳಿದ್ರು ಇದು ಖಂಡಿತ ಆಗಲ್ಲ, ನಾವು ಕೇಳಿದ್ಮೇಲೂ ಇದನ್ನ ಯಾರು ಮಾಡಲ್ಲ, ಯಾಕೆ ಕೇಳ್ಬೇಕು ಅಂತ ತುಂಬಾ ಬೇಗ ಜಡ್ಜ್ ಮಾಡ್ಬಿಡ್ತೀವಿ. ನೀವು ಹಾಗೇನಾದ್ರೂ ಮಾಡ್ತಿದ್ರೆ ನೀವು ಅಷ್ಟು ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಮ್ಮೆಲ್ಲರಿಗೂ ಸಹಾಯ ಅನ್ನೋದು ಬೇಕೇ ಬೇಕು. ಸೊ ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ, ಅಂಡ್ ದೆನ್ ಯು ಕ್ಯಾನ್ ಬಿಕಮ್ ಅ ಗುಡ್ ಆಸ್ಕರ್.